ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ಕೂಲ್ ಯೂನಿಫಾರ್ಮ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಇದು ನಾನು ಹೊಲಿತಾ ಇರೋದು ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮು. ಇದರಲ್ಲಿ 2 ಪೀಸ್ ಕೊಟ್ಟಿದ್ದಾರೆ. ಅದನ್ನು ನಾನು ಫೋಲ್ಡ್ ಮಾಡಿದ್ದೀನಿ ನೋಡಿ, 4 ಪೀಸ್ ಕಾಣಿಸ್ತಾ ಇದೆ. ಇದನ್ನು ನಾನು ಇವಾಗ ಸ್ಕರ್ಟ್ ಕೆಳಗಡೆ ಕಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಒಂದು 3 ಇಂಚನ್ನು ನಾನು ಮಾರ್ಕ್ ಮಾಡಿ ಇಡ್ತಾ ಇದ್ದೀನಿ. ಇದು 3 ಇಂಚ್ ಏನಕ್ಕೆ ಅಂದರೆ ಫೋಲ್ಡಿಂಗಿಗೆ, ಕೆಳಗಡೆ ಫೋಲ್ಡಿಂಗಿಗೆ 3 ಇಂಚನ್ನು ಎರಡು ಕಡೆ ಮಾರ್ಕ್ ಮಾಡಿ ಅದಕ್ಕೆ ಒಂದು ಲೈನ್ನ ಹಾಕೋತಾ ಇದ್ದೀನಿ. ಇದಾದಮೇಲೆ ಸ್ಕರ್ಟಿನ ಉದ್ದ ಎಷ್ಟು ಬೇಕು ಅಂತಂದೇಳಿ ನೋಡಿ, ಅಂದರೆ ಅವ್ರು ಅಳತೆ ಕೊಟ್ಟಿದ್ರೆ ಸರಿ, ಇಲ್ಲಾಂದರೆ ನಾವೇ ಅಳತೆ ತಗೊಂಡಿದ್ರೆ ಅದು ಎಷ್ಟು ಬೇಕು ಅಂತಂದೇಳಿ ಇರುತ್ತಲ್ಲ ಅಷ್ಟು. ಅಂದರೆ ಅವ್ರು ನನಗೆ ಕೊಟ್ಟಿದ್ದ ಅಳತೆ ಪ್ರಕಾರ 17 ಇಂಚು ಉದ್ದ ಇತ್ತು ಸ್ಕರ್ಟಿಂದು, ಹಂಗಾಗಿ 17 ಇಂಚನ್ನು ಇಟ್ಟಿದ್ದೀನಿ. ಅದು ಕರೆಕ್ಟ್ ಅಳತೆ. ಸೊ ಈ ಕಡೆ ಮಾಡಿದ್ನಲ್ಲ, ನೆಕ್ಸ್ಟ್ ಇವಾಗ ಆ ಕಡೆನೂ ಸಹ 17 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಮಾರ್ಕ್ ಮಾಡಿ ಅದನ್ನು ಸಹ ಅಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಎಳಿತಾ ಇದ್ದೀನಿ. ಇದು ಕೆಳಗಡೆ ನೆರಿಗೆ ಕೊಡ್ತೀವಲ್ಲ ಆ ಪೀಸ್ ಆಗುತ್ತಿದ್ದು. ಇಷ್ಟನ್ನು ಕಟ್ ಮಾಡಿ ತೆಗಿಬೇಕು. ಅಂದರೆ ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅಂಚಲ್ಲಿ, ಅದನ್ನು ನಾನು ಇವಾಗ ಕಟ್ ಮಾಡಿ ತೆಗಿತಾ ಇದ್ದೀನಿ. ಅದು ಕಟ್ ಮಾಡಿ ಅವರೇ ಕೊಟ್ಟಿರ್ತಾರಲ್ಲ ಪೀಸು, ಅದರಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಕ್ರಾಸಾಗಿ ಬಂದಿರುತ್ತೆ ಅವ್ರ ಕಟ್ಟಿಂಗೆಲ್ಲ. ಅದನ್ನ ಸ್ಟ್ರೈಟ್ ಮಾಡಿ ಇವಾಗ ನಾನೇನು ಮಾರ್ಕ್ ಮಾಡಿದ್ನಲ್ಲ ಆ ಮಾರ್ಕಿಗೆ ಕರೆಕ್ಟಾಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದು ಸ್ಕರ್ಟ್ದು ಕೆಳಗಡೆ ಅದು. ಇದನ್ನು ಕಟ್ ಮಾಡಿ ಒಂದು ಕಡೆ ಎತ್ತಿಡ್ತಾ ಇದ್ದೀನಿ, ಇದನ್ನು ಕೆಳಗಡೆ ಭಾಗನ. ನೆಕ್ಸ್ಟ್ ಇವಾಗ ಅದ್ರದ್ದು ಇನ್ನೊಂದು ಪೀಸನ್ನು ಕಟ್ ಮಾಡೋದು, ಅಂದರೆ ಮೇಲ್ಗಡೆ ಭಾಗ ಬೇಕಲ್ಲ, ಆ ಮೇಲ್ಗಡೆ ಭಾಗನ ಕಟ್ ಮಾಡ್ತಾಯಿದ್ದೀನಿ. ಅದು ಲಾಸ್ಟು ಎಡ್ಜಲ್ಲೆಲ್ಲ ಹೆಚ್ಚು ಕಡಿಮೆ ಇರುತ್ತಲ್ಲ, ಅದನ್ನೆಲ್ಲ ಒಂದು ಸಲ ನಾವು ಕಟ್ ಮಾಡೋಕ್ಕಿಂತ ಮುಂಚೆನೇ ಕಟ್ ಮಾಡಿ ತೆಗೆದು ಬಿಡಬೇಕು. ಅದನ್ನು ಸ್ಟ್ರೈಟ್ ಮಾಡ್ಕೋಬೇಕು. ಕಟ್ ಮಾಡಿ ತೆಗೆದು ಇವಾಗ ಅಳತೆ ಮಾಡ್ತಾಯಿದ್ದೀನಿ. ಅದ್ರದ್ದು ಬಾಡಿದ ಅಗಲ ಬಂದು 9 ಇಂಚಿದೆ. ಸೊ ನಾನು ಎರಡು ಕಡೆ ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕಲ್ಲ ಫೋಲ್ಡಿಂಗಿಗೆ, ಸೊ 10 ಇಂಚು ಮಾರ್ಕ್ ಮಾಡಿದ್ದೀನಿ. ಮುಂದ್ಗಡೆ ಹಿಂದ್ಗಡೆ ಮತ್ತು ಲೆಂತ್ ಉದ್ದ ಎಷ್ಟು ಬೇಕು ಅಂತಂದೇಳಿದರೆ 9 ಇಂಚ್ ಬೇಕು. 9 × 9, ಹಿಂದ್ಗಡೆ 9 ಮುಂದ್ಗಡೆ 9, 18 ಆಗುತ್ತೆ. ಅರ್ಧ ಇಂಚು ಫೋಲ್ಡಿಂಗಲ್ಲಿ ಹೋಗುತ್ತೆ. ಸೊ 19 ಇಂಚು. 19 ಇಂಚನ್ನು ಕಟ್ ಮಾಡಿ ಮಾರ್ಕ್ ಮಾಡಿ ಅದನ್ನು ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ 9.5 ಇಂಚನ್ನು ಕಟ್ ಮಾಡಿ ಕರೆಕ್ಟಾಗಿ ಎಲ್ಲಿ ಮಾರ್ಕ್ ಮಾಡಿದ್ನಲ್ಲ 19 ಇಂಚು ಅಲ್ಲಿ ಕರೆಕ್ಟಾಗಿ ಬಂದಿದೆ. ಈಗ ಎರಡು ಕಡೆ 9.5 ಅಂದರೆ ಮುಂದ್ಗಡೆ ಒಂದು ಪೀಸು, ಹಿಂದ್ಗಡೆ ಒಂದು ಪೀಸು, ಅದು ಬಂದಿದೆ. ಇವಾಗ 9.5 ನೋಡಿದ್ದೀನಿ. ಈ ಕಡೆ ಲೆಂತ್ 5 ಬರುತ್ತೆ. ಫಸ್ಟ್ 10 ಮಾರ್ಕ್ ಮಾಡಿದ್ನಲ್ಲ, ಅದನ್ನ ಫೋಲ್ಡ್ ಹಾಕ್ಕೊಂಡಿದ್ದೀವಿ. ಈಗ 5 ಬರುತ್ತೆ. ಕತ್ತಿನ ಒಳಗಡೆ 2 ಇಂಚ್ ತೊಗೋತಾ ಇದ್ದೀನಿ. ಇಲ್ಲಿ ಕೆಳಗಡೆ 1 ಇಂಚನ್ನು ಕಡಿಮೆ ಮಾಡಿ ಮೇಲ್ಗಡೆ 5 ಇಂಚ್ ಇತ್ತಲ್ಲ, ಅಲ್ಲಿಂದ ಸ್ಟ್ರೈಟ್ ಒಂದು ಗೆರೆನೇ ಹಾಕ್ತಾಯಿದ್ದೀನಿ. ಯಾಕೆಂದರೆ ಬಾಡಿಯಿಂದ ಕೆಳಗಡೆ ಈ ಕಡೆ ಬರಬೇಕಾದ್ರೆ ಸ್ವಲ್ಪ ಕ್ರಾಸಾಗಿ ಬರುತ್ತೆ ಅದು. ಇವಾಗ ಮುಂದ್ಗಡೆ ಡೀಪು 6 ಇಂಚ್ ಇಡ್ತಾಯಿದ್ದೀನಿ. 6 ಇಂಚನ್ನು ಇಟ್ಟು ಅಲ್ಲಿಗೆ ಮಾರ್ಕ್ ಮಾಡಿ, ಇಲ್ಲಿ ವಿ ಶೇಪ್ ಆದರೂ ತೆಗಿಬೋದು, ಇಲ್ಲ ಸ್ಕ್ವೇರ್ ಶೇಪ್ ಆದರೂ ತೆಗಿಬೋದು. ನಾನು ವಿ ಶೇಪನ್ನೇ ಸ್ವಲ್ಪ ಮೇಲ್ಗಡೆ ರೌಂಡ್ ನೆಕ್ ಬರೋ ಥರ ಮಾರ್ಕ್ ಮಾಡಿದ್ದೀನಿ. ಇವಾಗ ಹೊರಗಡೆದೊಂದು ಫುಲ್ ಕಟ್ ಮಾಡಿ ತೆಗಿತಾ ಇದ್ದೀನಿ. ಬಾಡಿ ಪೂರ್ತಿನೇ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ. ಅದು 4 ಫೋಲ್ಡ್ ಇರುತ್ತಲ್ಲ, ಸೊ ತುಂಬ ದಪ್ಪ ಇರುತ್ತೆ, ಹಂಗಾಗಿ 2 ಫೋಲ್ಡನ್ನು ಕಟ್ ಮಾಡಿ ನಾನು ತೆಗಿತಾ ಇರೋದು. ಇವಾಗ ಕಟ್ ಮಾಡಾದಮೇಲೆ ಇವಾಗ ನೋಡಿ, ಇದು ಬಾಡಿದಾಯ್ತು. ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡಿ ಇದು ಫ್ರಂಟು, ನಾನು ಈ ಶೇಪ್ ಹಾಕಿರೋದು ವಿ ಶೇಪು ಫ್ರಂಟ್ದು. ಈ ಫ್ರಂಟು 6 ಇಂಚ್ ಕಟ್ ಮಾಡಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದು ಮುಂದಿಂದಾಯಿತು. ಇವಾಗ ನೆಕ್ಸ್ಟ್ ಹಿಂದ್ಗಡೆದು ನಾನು 4.5 ಇಂಚನ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ಮುಂದ್ಗಡೆ ಹಿಂದ್ಗಡೆ ಒಂದೇ ಥರ ಬೇಡ ಅಂತಂದೇಳಿ ಹಿಂದ್ಗಡೆ ಸ್ವಲ್ಪ ಚೌಕ್ ಇಡ್ತಾಯಿದ್ದೀನಿ, ಚೌಕಿರಲಿ ಅಂತಂದೇಳಿ. ಚೌಕು ಚೆನ್ನಾಗಿ ಕಾಣಿಸುತ್ತೆ ಅದು, ಹಂಗಾಗಿ ಹಿಂದ್ಗಡೆ ಸ್ವಲ್ಪ ಕಡಿಮೆ ಇಡ್ತಿದ್ದೀನಿ ರೌಂಡು. ಹಿಂದ್ಗಡೆ ಮುಂದ್ಗಡೆ ಎರಡೂ ಡೀಪ್ ಆಯಿತು ಅಂತ ಅಂದರೆ ಭುಜದಲ್ಲಿ ಇಳ್ದಂಗೆ ಆಗುತ್ತೆ ಅದು, ಹಾಗಾಗಿ ಕಡಿಮೆ ಮಾಡಿದ್ದೀನಿ. ಸೊ ಇದು ಬಾಡಿದಾಯಿತು. ಬಾಡಿದಾದಮೇಲೆ ಅದನ್ನು ಸಹ ಎತ್ತಿಟ್ಕೊಂಡು ಇನ್ನು ಉಳಿದಿರೋ ಬಟ್ಟೆಯಲ್ಲಿ ಪಟ್ಟಿ, ಸೊಂಟದ ಪಟ್ಟಿ ಕಟ್ ಮಾಡಬೇಕಲ್ಲ, ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಉಳಿದಿರೋ ಪೀಸಲ್ಲಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ತೆಗೆದು ಮಾಡ್ತಾಯಿದ್ದೀನಿ. ಸೊಂಟಕ್ಕೆ ಪಟ್ಟಿ ಒಂದು 2 ಇಂಚ್ ಇದ್ದರೆ ಸಾಕು. ಸೊ 2 ಇಂಚು ಡಬಲ್ ಫೋಲ್ಡ್ ಹಾಕ್ತೀವಲ್ಲ, ಸೊ 4 ಇಂಚು, ಅರ್ಧ ಇಂಚು ಫೋಲ್ಡಿಂಗಿಗೆ ಹೋಗುತ್ತೆ, ಅಲ್ಲಿಗೆ 5 ಇಂಚ್ ಬೇಕಾಗುತ್ತೆ. ಆದರೆ ನಾನು ಇಲ್ಲಿದ್ದನ್ನ 7 ಇಂಚನ್ನ ಮಾರ್ಕ್ ಮಾಡ್ತಾಯಿದ್ದೀನಿ. 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ.
ಎಕ್ಸ್ಟ್ರಾ ಯಾಕೆ ಅಂತ ಹೇಳ್ತೀನಿ. ಸೊಂಟ ಸುತ್ತಳತೆ 24 ಇತ್ತು, ಸೊ 12 ತೊಗೊಂಡಿದ್ದೀನಿ ನಾನು. ಅಂದರೆ ಒಂದು ಕಡೆದು ಅಂದರೆ ಫೋಲ್ಡ್ ಹಾಕಿದ್ದೀವಲ್ಲ, 12ನ್ನ ತೊಗೊಂಡು ಅಲ್ಲಿಗೆ ಮಾರ್ಕ್ ಮಾಡಿ 12 ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡಿ, ಅಂದರೆ ಡಬಲ್ ಫೋಲ್ಡ್ ಇದೆ ನೋಡಿ, ಅದು 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 7 ಇಂಚು ಮಾರ್ಕ್ ಮಾಡಿಕೊಂಡು ಈಗ 2 ಇಂಚ್ ಯಾಕೆ ಎಕ್ಸ್ಟ್ರಾ ಅಂತಂದೇಳಿ ಹೇಳ್ತೀನಿ ನೋಡಿ. 2 ಇಂಚ್ ಎಕ್ಸ್ಟ್ರಾ ಇತ್ತಲ್ಲ, ಅದನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ, 2 ಇಂಚ್ ಎಕ್ಸ್ಟ್ರಾನ. ಈ 2 ಇಂಚನ್ನ ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಅದನ್ನ ಡಬಲ್ ಫೋಲ್ಡ್ ಮಾಡಿದರೆ ಇನ್ನು ಅರ್ಧ ಇಂಚ್ ಎಕ್ಸ್ಟ್ರಾ ಉಳಿಯುತ್ತೆ, ಅದು ಫೋಲ್ಡಿಂಗಿಗೆ ಹೋಗುತ್ತೆ. ಇದು ಯಾಕೆ 2 ಇಂಚ್ ಎಕ್ಸ್ಟ್ರಾ ಅಂತಂದು ಹೇಳಿದರೆ, ನೀವು ಒಳಗಡೆ ಒಂದು ಕ್ಯಾನ್ವಾಸ್ ಶೀಟ್ ಹಾಕ್ತಿರಲ್ಲ, ಅದಕ್ಕೆ ಸ್ಟಿಫಾಗಿ ಕೂರಲಿ ಅಂತಂದೇಳಿ. ಸೊ ಇದೇ ಬಟ್ಟೆನೇ 3 ಫೋಲ್ಡ್ ಹಾಕಿದರೆ ನೀಟಾಗಿ ಕೂರುತ್ತೆ, ಅದು ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ ಹಾಕ್ತೀನಿ ಅಷ್ಟೇ. ನೆಕ್ಸ್ಟ್ ಇವಾಗ ನಾನು ಶರ್ಟ್ ಕಟಿಂಗ್, ಮೇಲ್ಗಡೆ ಶರ್ಟು, ಇದು ಹುಡುಗಿ ಯೂನಿಫಾರ್ಮ್ ಆಗಿರೋದ್ರಿಂದ ಇದಕ್ಕೆ ಜೇಬೆಲ್ಲ ಏನು ಇಡ್ತಿಲ್ಲ. ಹುಡುಗಿ ಶರ್ಟಿಗೆ ಲೆಂತ್ ಬಂದು 19 ಇಂಚು ತೊಗೊಂಡಿದ್ದೀನಿ. 19 ಇಂಚು ಮಾರ್ಕ್ ಮಾಡಿ ನೋಡಿ, ಮೈ ಅಳತೆ 9 ಇಂಚು ತೊಗೋತಾ ಇದ್ದೀನಿ. ಇದು ಮೈ ಅಳತೆ ಅಗಲ ಬಂದು 9 ಇಂಚು, ಉದ್ದ ಬಂದು 19 ಇಂಚು. ಬೇಕಾದರೆ ನೀವು ಎಕ್ಸ್ಟ್ರಾನೂ ಇಟ್ಕೋಬೋದು ಮೈ ಉದ್ದ, ಯಾಕೆ ಅಂದರೆ ಫೋಲ್ಡ್ ಮಾಡಬೇಕಾದ್ರೆ ನಮ್ಗೆ ಹೆಚ್ಚು ಕಡಿಮೆ ಬೇಕು ಅಂದರೆ ಕಟ್ ಮಾಡಿ ತೆಗಿಬೋದು. ಹಾಗಾಗಿ 1 ಇಂಚ್ ಎಕ್ಸ್ಟ್ರಾನೇ ಇಡಿ, ಆಯಿತಾ. ಈ ಕಡೆ ಹಂಚಿದೆಯಲ್ಲ, ಹಂಚಿನ ಕಡೆ ಅಂದರೆ ಉಕ್ಸಿನ ಪಟ್ಟಿ ಗುಂಡಿ ಪಟ್ಟಿ ಕಾಜಿ ಪಟ್ಟಿ ಬರುತ್ತಲ್ಲ, ಆ ಕಡೆ 1.5 ಇಂಚನ್ನು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಇದೇನಕ್ಕೆ ಅಂದರೆ ಇದನ್ನು ಗುಂಡಿ ಪಟ್ಟಿ ಹೋಗುತ್ತಿದೆ, ಆಯಿತಾ, ಒಳಗೆ. ಹಂಗಾಗಿ ಅದು ಲೆಕ್ಕಕ್ಕೆ ತೊಗೋಬಾರ್ದು, ಅದನ್ನು ಬಿಟ್ಟು ಆ ಕಡೆ ತೊಗೋಬೇಕು. ನೆಕ್ಸ್ಟ್ ಇವಾಗ 1.5 ಇಂಚು ಮಾರ್ಕ್ ಮಾಡಿ ಅದನ್ನು ಇನ್ನೊಂದು ಲೈನ್ನ ಎಳಿತಾ ಇದ್ದೀನಿ. ಇನ್ನೊಂದು ಲೈನ್ ಏನಕ್ಕೆ ಅಂದರೆ ಶೋಲ್ಡರಿಂದ ಸ್ವಲ್ಪ ಕ್ರಾಸಾಗಿ ಒಂದು ಲೈನ್ ಬರಬೇಕಲ್ಲ, ಅದಕ್ಕೆ. ಇದು ಮೈ ಅಳತೆ ಇಲ್ಲಿ 6 ಇಂಚು ತೊಗೊಂಡಿದ್ದೀನಿ. 6 ಇಂಚ್ ತೊಗೊಂಡು ಈ 1.5 ಇಂಚು ಡೌನಾಗಿ ಕಟ್ ಮಾಡಬೇಕು, ಅಲ್ಲಿಗೆ ನಾನು ಮಾರ್ಕ್ ಮಾಡಿದ್ದೀನಿ. ಇವಾಗ ಕತ್ತಳತೆ ಏನಿದೆಯಲ್ಲ 1.5 ಇಂಚು ಅಷ್ಟನ್ನೇ ತಗೋತಾ ಇದ್ದೀನಿ. ಯಾಕೆ ಅಂದರೆ ಎಕ್ಸ್ಟ್ರಾ ಬೇಕು ಅಂದರೆ ನಾವು ಕಟ್ ಮಾಡ್ಬೋದು. ಇವಾಗ ಶೋಲ್ಡರ್ನ ನಾನು ತೋಳಿಂದು 3.5 ಇಂಚು ತಗೊಂಡಿದ್ದೀನಿ. 3.5 ಇಂಚು ಇದು ಫಿಕ್ಸ್ ಅಲ್ಲ, ಆಮೇಲೆ ಬೇಕಾದರೆ ನಾವು ಎಕ್ಸ್ಟ್ರಾ ಮಾಡ್ಬೋದು. ಒಂದು ಅರ್ಧ ಇಂಚು ಒಳಗಡೆನೇ ಬಂದು ಮತ್ತೆ ಮಾರ್ಕ್ ಮಾಡಿ ಅದನ್ನು ಮಾರ್ಕ್ ಹಾಕ್ತಾಯಿದ್ದೀನಿ. ಸ್ಲೀವ್ಸ್ದು ಅಷ್ಟೇ, ಶೋಲ್ಡರಿಂದ ನಮಗೆ ಅಕಸ್ಮಾತ್ ಜಾಸ್ತಿ ಬೇಕಾಯಿತು ಅಂತಂದು ಹೇಳಿದರೆ ಮತ್ತೆ ಕಟ್ ಮಾಡ್ಬೋದು, ಏನೂ ಆಗೋಲ್ಲ. ಹಾಗಾಗಿ ನಾನು ಸದ್ಯಕ್ಕೆ 3.5 ಇಂಚನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಅದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, 1.5 ಇಂಚು ಡೌನಿಗೆ ಮಾಡಿದ್ನಲ್ಲ, ಅದನ್ನು ಮಾಡಿದ್ದೀನಿ. ಇದು ಕತ್ತತ್ರ ಏನು 1.5 ಇಂಚ್ ಮಾಡಿದ್ವಲ್ಲ, ಇದು ಫಿಕ್ಸ್ ಏನಲ್ಲ. ನಾವು ಸ್ಟಿಚಿಂಗ್ ಬೇಕಾದಾಗ ಸ್ವಲ್ಪ ಜಾಸ್ತಿ ಬೇಕಾಯಿತು ಅಂದರೆ ಜಾಸ್ತಿನೂ ಕೂಡ ಕಟ್ ಮಾಡಿ ತೆಗಿಬೋದು. ಸೊ ಹಂಗಾಗಿ ಅಷ್ಟು ಮಾಡಿದ್ದೀನಿ. ಇವಾಗ ಇನ್ನೊಂದು ಕಡೆ ಭಾಗ ಇತ್ತಲ್ಲ, ಇಲ್ಲಿ ಫೋಲ್ಡ್ ಆಗಿದೆ ನೋಡಿ, ಓಪನ್ ಇಲ್ಲ. ಇದು ಹಿಂದ್ಗಡೆ ಭಾಗನ ನಾವು ಕಟ್ ಮಾಡೋದು, ಹಾಗಾಗಿ ಹುಷಾರೇ ನೋಡ್ಕೋಬೇಕು. ನೋಡಿ, ಇವಾಗ 1.5 ಇಂಚ್ ಮೊದಲೇ ಕಟ್ ಮಾಡಿದ್ನಲ್ಲ ಗುಂಡಿ ಪಟ್ಟಿಗೆ, ಅದನ್ನು ಬಿಟ್ಟು ಅಲ್ಲಿಂದ ಈ ಕಡೆ ಅದನ್ನ ಎಕ್ಸ್ಟ್ರಾ ಬಿಟ್ಕೊಂಡು ಅದನ್ನು ಹಾಕಿ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಕೆಳಗಡೆ 2 ಇಂಚು ಎಕ್ಸ್ಟ್ರಾ ತಗೋತಾ ಇದ್ದೀನಿ. 2 ಇಂಚ್ ಯಾಕೆ ಎಕ್ಸ್ಟ್ರಾ ಅಂತಂದು ಹೇಳಿದರೆ, ನಾನು ಶೋಲ್ಡರ್ ಮೇಲೆ ಬೇರೆ ಪೀಸ್ನ ಕೊಡ್ತಾ ಇಲ್ಲ. ಸೊ ಹಾಗಾಗಿ 2 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ, ಬೆನ್ನಿಂದ ಶೋಲ್ಡ್ರಿಗೆ ಪೀಸ್ ಕೊಡ್ತಾ ಇಲ್ಲ. ಇವಾಗ ಮೇಲೆ ಹೆಂಗಿತ್ತೋ ಹಾಗೆ ಮಾರ್ಕ್ ಹಾಕಿ, ನೆಕ್ಸ್ಟ್ ಅದು ಭುಜ ಅಳತೆ, ಇದು ತೋಳು ಅಳತೆ ಮಾಡಿದ್ವಲ್ಲ ಬಗ್ಲದು, ಆ ಶೇಪ್ನ ಕೆಳಗಡೆ ಅದನ್ನು ಸರಿಸ್ಬಿಟ್ಟು ಮತ್ತೆ ಅಳತೆ ಹಾಕ್ತಾಯಿದ್ದೀನಿ. ಕತ್ತಿನ ಪಟ್ಟಿನ ಹಾಗೆ ಮಾರ್ಕ್ ಮಾಡಿದ್ದೆ, ಆದರೆ ತೋಳಿನ ಕಟ್ ಮಾಡಬೇಕಾದ್ರೆ ಮಾತ್ರ ಅದೇನು 2 ಇಂಚು ಕೆಳಗಡೆ ಎಕ್ಸ್ಟ್ರಾ ಮಾಡಿದ್ನಲ್ಲ ಅಲ್ಲಿಗೆ ಸರಿಸ್ಬಿಟ್ಟು ಆಮೇಲೆ ತೋಳಿನ ಕಟ್ ಮಾಡಿದ್ದೀನಿ. ಇವಾಗ ಅದನ್ನು ಕೂಡ ಕಟ್ ಮಾಡಿ ತೆಗಿತಾ ಇದ್ದೀನಿ. ಹಿಂದ್ಗಡೆ ಕಟ್ ಮಾಡೋದೇನು ಕಷ್ಟ ಆಗೋಲ್ಲ, ಮುಂದ್ಗಡೆದು ಏನು ಮಾಡಿರ್ತೀವಲ್ಲ ಸೇಮ್ ಹಾಗೆ ಬರುತ್ತೆ ಅಷ್ಟೇ. ಇನ್ನು ಭುಜದ ಕಟ್ ಮಾಡಬೇಕಾದ್ರೆ ಕೆಳಗಡೆ ಸರಿಸ್ಕೊಂಡು ಕಟ್ ಮಾಡಬೇಕು ಅಷ್ಟೇ. ಅದು ಹೆಂಗಿರುತ್ತೋ ಪೀಸು ಸೇಮ್ ಹಾಗೆ ಬರುತ್ತೆ ಇದು. ಇವಾಗ 2 ಪೀಸ್ನ ತೆಗೆದಿಡ್ತಾ ಇದ್ದೀನಿ. ನೆಕ್ಸ್ಟು ಉಳಿದಿರೋ ಬಟ್ಟೆಯಲ್ಲಿ ತೋಳನ್ನು ಕಟ್ ಮಾಡ್ತಾಯಿದ್ದೀನಿ. ತೋಳಿಗೆ ಫಸ್ಟು ಫೋಲ್ಡಿಂಗಿಗೆ ಅಂತಂದೇಳಿ 2 ಇಂಚನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ 2 ಇಂಚನ್ನು ಮಾರ್ಕ್ ಮಾಡಿ 7.5 ಇಂಚು ಅಗಲ ತಗೊಂಡಿದ್ದೀನಿ, 4 ಫೋಲ್ಡ್ ಇದೆ ಅದು. ಸೊ ತೋಳಿನ ಉದ್ದ ಬಂದು 6 ಇಂಚು. ಸೊ ಅಲ್ಲಿಂದ ಇದನ್ನು ಇನ್ನೊಂದು ಕಡೆ 2 ಇಂಚನ್ನು ಕಡಿಮೆ, 2.5 ಇಂಚನ್ನು ಕಡಿಮೆ ಮಾಡಿ ತೋಳಿನ ಶೇಪ್ ತೆಗಿತಾ ಇದ್ದೀನಿ. ಶೇಪ್ ತೆಗೆದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ಆಮೇಲೆ ಮುಂದ್ಗಡೆ ಬರುತ್ತಲ್ಲ ಸ್ಲೀವು, ಮುಂದ್ಗಡೆ ಬರೋ ಸ್ಲೀವನ್ನು ಅವೆರಡು ಪೀಸನ್ನು ಮಾತ್ರ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡಿ
ತೆಗಿತಾ ಇದ್ದೀನಿ. ಹಾಗೆ ಮಧ್ಯದಲ್ಲಿ ಬರುತ್ತಲ್ಲ ಶೋಲ್ಡರ್ಗೆ, ಆ ಭಾಗನ ಸ್ವಲ್ಪ ಮಾರ್ಕ್ ಮಾಡಿ ಇಟ್ಕೊತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಇದ್ರ ಸ್ಟಿಚಿಂಗ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.